ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 20ನೇ ಕಂತು ಇಂದು ಬಿಡುಗಡೆ. 9,70,00,000 ರೈತರ ಖಾತೆಗಳಿಗೆ ನೇರ ನಗದು ವರ್ಗಾವಣೆ. ಪ್ರಜಾಸತ್ತಾತ್ಮಕ ಮೌಲ್ಯಗಳ ರಕ್ಷಣೆಗೆ ಭಾರತ ಅಮೆರಿಕ ಬದ್ಧ. ಜನಬಾಂಧವ್ಯ ವೃದ್ಧಿಗೂ ಕ್ರಮ. ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್. ಕೌಶಲ್ಯಪೂರ್ಣ ಯುವಜನತೆ, ತಂತ್ರಜ್ಞರ ಸಾಮರ್ಥ್ಯದಿಂದ ದೇಶ ವಿಶ್ವದಲ್ಲೇ ಮುಂಚೂಣಿ. ಲೋಕಮಾನ್ಯ ತಿಲಕರ ಸ್ವರಾಜ್ಯ ದೃಷ್ಟಿಕೋನದಿಂದ ಉತ್ತಮ ಆಡಳಿತ. ಸಚಿವ ನಿತಿನ್ ಗಡ್ಕರಿ. ದೇಶದ ಜಿಡಿಪಿಗೆ ಕರ್ನಾಟಕ 9% ಕೊಡುಗೆ. ಆರ್ಥಿಕ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮುತ್ತಿರುವ ರಾಜ್ಯ ರಾಜಧಾನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣವನ್ನು ಇಂದು ದೇಶದ 9,70,00,000 ರೈತರಿಗೆ ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಲಿದ್ದಾರೆ. ಉತ್ತರ ಪ್ರದೇಶದ ವಾರಾಣಸಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಅವರು 20,500 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಅರ್ಹ ರೈತರ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ಜಮೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ರೈತರನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲ ರೈತರು ಭಾಗವಹಿಸುವಂತೆ ಕೃಷಿ ಸಚಿವಾಲಯ ಮನವಿ ಮಾಡಿದೆ. ಕಾರ್ಯಕ್ರಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಐಸಿಆರ್ ಸಂಸ್ಥೆಗಳಲ್ಲಿ, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಮತ್ತು ಪಿಎಸಿಎಸ್ ಪ್ರಧಾನ ಕಚೇರಿಗಳಲ್ಲಿ ನಡೆಯಲಿವೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಸುಮಾರು 2,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ದೇಶಾದ್ಯಂತ ಇಂದು ರೈತರಿಗೆ 20 ಬಿಡುಗಡೆಯಾಗಲಿದ್ದು ಅನ್ನದಾತರಿಗೆ ಇದರಿಂದ ಅನುಕೂಲವಾಗಲಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಇಂದು ಬಿಡುಗಡೆಯಾಗಲಿರುವ ಕಿಸಾನ್ ಸಮ್ಮಾನ್ ನಿಧಿ ಕಂತಿನಲ್ಲಿ ಧಾರವಾಡ ಜಿಲ್ಲೆಯ 99,983 ರೈತರಿಗೆ 20.15 ಕೋಟಿ ರೂಪಾಯಿ ಅನುದಾನ ದೊರೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಾಣಸಿಯಿಂದ ರೈತರನ್ನುದ್ದೇಶಿಸಿ ಮಾತನಾಡಲಿದ್ದು, ಅದರ ನೇರ ಪ್ರಸಾರವನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ 73 ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಹಬ್ಬದ ಸಮಯದಲ್ಲಿ ಜನದಟ್ಟಣೆ ಕಡಿಮೆ ಮಾಡುವ ನಿರ್ಣಯಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ಆಯಾ ನಿಲ್ದಾಣದ ನಿರ್ದೇಶಕರಿಗೆ ನೀಡಲಾಗುವುದು ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಕುರಿತು ರಾಜ್ಯಸಭೆಗೆ ಲಿಖಿತ ಉತ್ತರ ನೀಡಿರುವ ಅವರು, ವಿಶಾಲವಾದ ಪಾದಚಾರಿ ಮಾರ್ಗಗಳು ಮತ್ತು ನಿಲ್ದಾಣದ ಹೊರಗೆ ಶಾಶ್ವತ ನಿಲುಗಡೆ ಪ್ರದೇಶಗಳನ್ನು ಸ್ಥಾಪಿಸುವುದರೊಂದಿಗೆ ಪರಿಣಾಮಕಾರಿಯಾಗಿ ಜನದಟ್ಟಣೆ ನಿರ್ವಹಿಸಬಹುದು. ಈಗಾಗಲೇ 5 ರೈಲ್ವೆ ನಿಲ್ದಾಣಗಳಲ್ಲಿ ಇಂತಹ ಪ್ರದೇಶಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಪ್ರಮುಖ ನಿಲ್ದಾಣಗಳಲ್ಲಿ ಸಿಸಿಟಿವಿ ಕಣ್ಗಾವಲು, ನಿರ್ವಹಣಾ ಕೊಠಡಿ ಹಾಗೂ ಘೋಷಣಾ ವ್ಯವಸ್ಥೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೃಢೀಕೃತ ಟಿಕೆಟ್ ಹೊಂದಿರುವವರಿಗೆ ಮಾತ್ರ ಪ್ಲಾಟ್ಫಾರ್ಮ್ಗಳಿಗೆ ನೇರ ಪ್ರವೇಶ ಕಲ್ಪಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಟಿಕೆಟ್ ರಹಿತ ಮತ್ತು ವೇಟ್ ಲಿಸ್ಟ್ನಲ್ಲಿರುವ ಪ್ರಯಾಣಿಕರು ರೈಲು ಬರುವವರೆಗೆ ನಿಲ್ದಾಣದ ಹೊರಗಿನ ಪ್ರದೇಶಗಳಲ್ಲಿ ಕಾಯಬೇಕಾಗುತ್ತದೆ ಎಂದು ಲಿಖಿತ ಉತ್ತರದಲ್ಲಿ ಸಚಿವರು ತಿಳಿಸಿದ್ದಾರೆ. ಭಾರತ ಹಾಗೂ ಅಮೆರಿಕ ನಡುವೆ ಪರಸ್ಪರ ಹಿತಾಸಕ್ತಿ ಕಾಯ್ದುಕೊಂಡು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ರಕ್ಷಿಸುವಲ್ಲಿ ಉಭಯ ದೇಶಗಳು ಬದ್ಧವಾಗಿವೆ. ಸಮಗ್ರ ಜಾಗತಿಕ ಕಾರ್ಯತಂತ್ರ ಪಾಲುದಾರಿಕೆಯ ಮೂಲಕ ಜನಬಾಂಧವ್ಯ ವೃದ್ಧಿಗೂ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಅವರು ಭಾರತ ಅಮೆರಿಕ ಪಾಲುದಾರಿಕೆ ವಿಚಾರ ಹಲವು ಪರಿವರ್ತನೆಗಳು ಮತ್ತು ಸವಾಲುಗಳನ್ನು ಒಳಗೊಂಡಿವೆ. ಆದರೂ ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮುಂದುವರಿಸಿ ಮುಂಬರುವ ದಿನಗಳಲ್ಲಿ ಅದನ್ನು ಮತ್ತಷ್ಟು ಗಟ್ಟಿಗೊಳಿಸುವ ವಿಶ್ವಾಸ ಹೊಂದಲಾಗಿದೆ ಎಂದರು. ಭಾರತ ಅಮೆರಿಕ ನಡುವಿನ ರಕ್ಷಣಾ ಸಂಬಂಧಗಳ ಬಗ್ಗೆ ಪ್ರಸ್ತಾಪಿಸಿದ ಅವರು, ಅಮೆರಿಕದೊಂದಿಗೆ ಭಾರತ ಸದೃಢವಾದ ರಕ್ಷಣಾ ಪಾಲುದಾರಿಕೆಯನ್ನು ಹೊಂದಿದೆ. ಕಳೆದ ಹಲವಾರು ವರ್ಷಗಳಿಂದ ಈ ಪಾಲುದಾರಿಕೆಯನ್ನು ಬಲಪಡಿಸುವಲ್ಲಿ ನಿರತವಾಗಿವೆ ಎಂದು ಹೇಳಿದರು. I talked about broader contours of India-US relations.
sourcing of defense requirements that you talked about is determined solely by our national security imperatives and strategic assessment. Similarly, the sourcing of our energy needs, we are guided by what is available in the markets and by prevailing global circumstances. We have a strong defense and energy partnership with the United States, which has been strengthened in the last several years. And there is a potential for this partnership to grow further under the India-US Compact for the 21st century. ಪುಣೆಯಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ 43ನೇ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಲೋಕಮಾನ್ಯ ತಿಲಕ್ ಸ್ಮಾರಕ ಟ್ರಸ್ಟ್ ಪ್ರದಾನ ಮಾಡಿದ ಈ ಪ್ರಶಸ್ತಿಯು ರಾಷ್ಟ್ರೀಯ ಪ್ರಗತಿಗೆ ನೀಡಿದ ಮಹತ್ವದ ಕೊಡುಗೆಗಳನ್ನು ಗೌರವಿಸುತ್ತದೆ. ಈ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಲೋಕಮಾನ್ಯ ತಿಲಕ್ ಅವರ ಸ್ವರಾಜ್ಯದ ದೃಷ್ಟಿಕೋನವನ್ನು ಉತ್ತಮ ಆಡಳಿತದ ಮೂಲಕ ಸುರಾಜ್ಯವನ್ನಾಗಿ ಪರಿವರ್ತಿಸುವ ಮಹತ್ವವನ್ನು ಒತ್ತಿ ಹೇಳಿದರು. ಕೌಶಲ್ಯಪೂರ್ಣ ಯುವಜನತೆ ಮತ್ತು ತಂತ್ರಜ್ಞರ ಸಾಮರ್ಥ್ಯದಿಂದ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ ಎಂದು ಅವರು ತಿಳಿಸಿದರು. असल्यामुळे इथले सगळेच नेते विद्वान असल्यामुळे एकमत होत नाही. आता मीटिंग संपली, मी म्हणतो ते झालं पाहिजे, चर्चा बंद आणि मेट्रोचं काम सुरू झालं. ಕರ್ನಾಟಕ ದೇಶದ 4ನೇ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ್ದು ರಾಷ್ಟ್ರದ ಜಿಡಿಪಿಗೆ ಶೇಕಡಾ 9% ಕೊಡುಗೆ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಬ್ರಿಡ್ಜ್ ಟು ಬೆಂಗಳೂರು ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಸುಮಾರು 18,000ಕ್ಕೂ ಹೆಚ್ಚು ನವೋದ್ಯಮಗಳಿಗೆ ಬೆಂಗಳೂರು ನೆಲೆಯಾಗಿದೆ, ದೇಶದ ಪ್ರತಿಷ್ಠಿತ ತಂತ್ರಜ್ಞಾನ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ರಾಜ್ಯ ರಾಜಧಾನಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ, ಕರ್ನಾಟಕ ಕೇವಲ ಸಾಂಸ್ಕೃತಿಕ ಕೇಂದ್ರವಾಗಿರದೆ ಆರ್ಥಿಕ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಸುಸ್ಥಿರ ಅಭಿವೃದ್ಧಿಗೆ ಬೇಕಾಗಿರುವ ಸದೃಢ ಪರಿಸರವನ್ನು ನಮ್ಮ ರಾಜ್ಯ ಹೊಂದಿದ್ದು ಶಿಕ್ಷಣ, ಸಂಶೋಧನೆ, ಪ್ರವಾಸೋದ್ಯಮ ಸೇರಿದಂತೆ ಎಲ್ಲ ವಲಯಗಳ ಅಭಿವೃದ್ಧಿಗೆ ಪೂರಕ ವಾತಾವರಣವಿದೆ. ದೇಶದ ಐಟಿ ರಫ್ತಿಗೆ ರಾಜ್ಯ $64 ಬಿಲಿಯನ್ ಕೊಡುಗೆ ನೀಡುತ್ತಿದ್ದು ಇದು ಒಟ್ಟು ರಫ್ತಿನ 3ನೇ ಒಂದು ಭಾಗವಾಗಿದೆ. ಇದೇ ವರ್ಷ ನವೆಂಬರ್ 18ರಿಂದ 20ರವರೆಗೆ ನಡೆಯಲಿರುವ ಬೆಂಗಳೂರು ಟೆಕ್ ಶೃಂಗ ತಂತ್ರಜ್ಞಾನ ಮತ್ತು ಅನ್ವೇಷಣಾ ವಲಯಗಳಿಗೆ ಶಕ್ತಿ ತುಂಬಲಿದೆ. ಶೃಂಗದಲ್ಲಿ 60 ದೇಶಗಳ 1200ಕ್ಕೂ ಅಧಿಕ ಪ್ರದರ್ಶಕರು ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಕರ್ನಾಟಕ ನ್ಯಾಯಾಂಗ ಅಕಾಡೆಮಿಯ ರಜತ ಮಹೋತ್ಸವದ ಅಂಗವಾಗಿ ನಿನ್ನೆ ಬೆಂಗಳೂರಿನಲ್ಲಿ ಪರಿಸರ ನ್ಯಾಯ ಮತ್ತು ಹವಾಮಾನ ಬದಲಾವಣೆ ಕುರಿತು ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ.ವಿ. ನಾಗರತ್ನ, ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಭುಕ್ರು ಹಾಗೂ ಕರ್ನಾಟಕ ನ್ಯಾಯಾಂಗ ಅಕಾಡೆಮಿ ಅಧ್ಯಕ್ಷೆ ಕೆ.ಎಸ್. ಮುದಗಲ್ ಉಪಸ್ಥಿತರಿದ್ದರು. ನ್ಯಾಯಮೂರ್ತಿ ಬಿ.ವಿ. ನಾಗರತ್ನ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪರಿಸರದ ಪಾತ್ರ ಮಹತ್ವದ್ದಾಗಿದೆ. ಪಂಚಭೂತಗಳು ನಮಗೆ ಪರಿಸರ ನಿರ್ವಹಣೆ ಕುರಿತು ಅರಿವು ಮೂಡಿಸುತ್ತವೆ. ಉತ್ತಮ ಪರಿಸರ ಸಾಮಾಜಿಕ ನ್ಯಾಯದ ಮೇಲೂ ಪರಿಣಾಮ ಬೀರಲಿದೆ ಎಂದು ತಿಳಿಸಿದರು. is increasingly challenged by climate change and that courts need to be alive to this challenge. Climate change poses several challenges not just to stable environment but to human life itself. The right to health, the right to air free pollution, right to a pollution-free atmosphere, vector-borne diseases, rising temperatures, droughts and floods and storms are some of these challenges which are a result of the climate change. People who are living in or near lands vulnerable to climate change will find themselves being in a disadvantageous position than those who live in comparatively safer places. ಕೇಂದ್ರ ಪುರಸ್ಕೃತ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕೆ ಕೈಜೋಡಿಸಿದ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಗೌರವಿಸುವ ವಿನೂತನ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು,
ತಾಲೂಕು ಮಟ್ಟದ ವೈದ್ಯಾಧಿಕಾರಿಗಳು, ಕೃಷಿ ಅಧಿಕಾರಿಗಳು ಸೇರಿದಂತೆ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಶ್ರಮಿಸಿದ ಸಿಬ್ಬಂದಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು. ಸರ್ ಪ್ಲೀಸ್ ಸರ್. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನು ಕೇಂದ್ರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಉಳಿದವರ ಶ್ರಮ ಅಪಾರ. ಮುಂದಿನ ದಿನಗಳಲ್ಲಿಯೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ಸೂಕ್ತ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಧಿಕಾರಿ ವರ್ಗ ಗಮನ ಹರಿಸಬೇಕು ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಶರಣಯ್ಯ ಮಠಪತಿ ಜಿಲ್ಲೆಯ ಅಫ್ಜಲ್ಪುರ, ಕಾಳಗಿ ಹಾಗೂ ಶಹಾಬಾದ್ ತಾಲೂಕುಗಳಲ್ಲಿ ಕೇಂದ್ರದ ಯೋಜನೆಗಳನ್ನು ಜನರಿಗೆ ಯಶಸ್ವಿಯಾಗಿ ತಲುಪಿಸುವ ಪ್ರಯತ್ನ ನಡೆಯುತ್ತಿದ್ದು, ಇದಕ್ಕಾಗಿ ಶ್ರಮಿಸಿದ ಅಧಿಕಾರಿಗಳನ್ನು ಗುರುತಿಸಲಾಗುತ್ತಿದೆ ಎಂದು ತಿಳಿಸಿದರು. ಸೆಕ್ಷನ್ನಿಂದ NRLA ಮುಖದಿಂದ ಸ್ವಸಹಾಯ ಸಂಘಗಳಿಗೆ ನಾವೇನಂದರೆ ಸುತ್ತು ನಿಧಿ ಪ್ರತಿಯೊಂದು ಸಂಘಗಳಿಗೆ 20,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಅದರಲ್ಲೂ ನಾವು ಶೇಕಡ 30-40% ಸಾಧನೆ ಮಾಡಿದ್ವಿ. ಬಟ್ ಸಂಘಗಳ ನೋಂದಣಿ ಜಾಸ್ತಿ ಆಗಿದೆ. ಅದರಲ್ಲಿ ನಾವು 40% ಸಾಧನೆ ಮಾಡಿದ್ದೇವೆ. ಮುಂದಿನ ವರ್ಷ 100% ಸಾಧನೆ ಮಾಡಲಿಕ್ಕೆ ನಾವು ಗುರಿ ಹೊಂದಿದ್ದೇವೆ. ಕಾಳಗಿ ತಾಲೂಕು ಅಭಿವೃದ್ಧಿ ಅಧಿಕಾರಿ ಶಿವರಾಜ್ ಕಳೆದ ವರ್ಷ ಜುಲೈನಿಂದ ಸೆಪ್ಟೆಂಬರ್ವರೆಗೆ ತಾಲೂಕಿನಲ್ಲಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರುವಲ್ಲಿ ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದರು ಎಂದು ಹೇಳಿದರು. ಅನುದಾನವನ್ನು ಕಾಳಗಿ ತಾಲೂಕಿಗೆ ನೀಡಲಾಗಿದೆ. ಅಲ್ಲಿನ ಜನಗಳಿಗೆ ತುಂಬ ಉಪಯುಕ್ತವಾಗುತ್ತದೆ. ಹಾಗೂ ಅದೇ ರೀತಿ ಶಿಕ್ಷಣ, ಆರೋಗ್ಯ, ತೋಟಗಾರಿಕೆ ಆಗಲಿ ಅಥವಾ ಅಗ್ರಿಕಲ್ಚರ್ ಏನಂತೀವಿ ಅದರಲ್ಲಿ ತುಂಬ ಉನ್ನತವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿನ ಜನಗಳಿಗೆ ಅವೇರ್ನೆಸ್ ಕೊಡೋದು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಹಾಗೂ ಬಗರ್ ಹುಕುಂ ಸಾಗುವಳಿದಾರರಿಗೆ ಕಿರುಕುಳ ನೀಡುವುದನ್ನು ವಿರೋಧಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ನಿನ್ನೆ ಪ್ರತಿಭಟನೆ ನಡೆಯಿತು. ಈ ವೇಳೆ ಸಂಸದ BY ರಾಘವೇಂದ್ರ, ಶಾಸಕರಾದ ಆರಗ ಜ್ಞಾನೇಂದ್ರ, ಚನ್ನಬಸಪ್ಪ, ವಿಧಾನ ಪರಿಷತ್ ಸದಸ್ಯರಾದ DS ಅರುಣ್, ಧನಂಜಯ ಸರ್ಜಿ, ಮಾಜಿ ಸಚಿವ ಹರತಾಳು ಹಾಲಪ್ಪ ಸೇರಿದಂತೆ ಬಿಜೆಪಿ ಜಿಲ್ಲಾ ನಾಯಕರು ಉಪಸ್ಥಿತರಿದ್ದರು. ಈ ವೇಳೆ BY ವಿಜೇಂದ್ರ ಕೇಂದ್ರ ಸರ್ಕಾರ ನೀಡಿದ ರಸಗೊಬ್ಬರ ಹಾಗೂ ಯೂರಿಯಾವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಮೂಲಕ ರೈತರಿಗೆ ಕಾಂಗ್ರೆಸ್ ಸರ್ಕಾರ ವಂಚಿಸಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಗರ್ ಹುಕುಂ ಸಾಗುವಳಿದಾರರಿಗೆ ನಿರಂತರ ಕಿರುಕುಳ ನೀಡಲಾಗುತ್ತಿದೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ರೈತ ಪರ ಯೋಜನೆ ಜಾರಿ ಮಾಡದೆ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹನುಮಸಾಗರ ಗ್ರಾಮದಲ್ಲಿ ನಿನ್ನೆ ಮಾರ್ಗದರ್ಶಿ ಬ್ಯಾಂಕ್ ವತಿಯಿಂದ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿವಿಧ ವಿಮಾ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ, ಮಾರ್ಗದರ್ಶಿ ಬ್ಯಾಂಕ್ ಮ್ಯಾನೇಜರ್ ಪಡದಯ್ಯ ಹಿರೇಮಠ್ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಸ್ಥಳೀಯರಾದ ಶಶಿಕಲಾ ಕೇಂದ್ರದ ಹಲವು ಯೋಜನೆಗಳ ಬಗ್ಗೆ ಜನರಿಗೆ ಸೂಕ್ತ ಮಾಹಿತಿ ಇಲ್ಲದೆ ಅವುಗಳ ಉಪಯೋಗ ಪಡೆಯುವಲ್ಲಿ ವಿಫಲರಾಗುತ್ತಿದ್ದರು. ಬ್ಯಾಂಕ್ ಸಿಬ್ಬಂದಿ ಅರಿವು ಮೂಡಿಸುತ್ತಿರುವುದು ಸಂತಸ ತಂದಿದೆ ಎಂದರು. ನಾವು ಈಗ ದುಡ್ದು ಒಂದ್ ಸ್ವಲ್ಪ ದುಡ್ಡು ಕೂಡಿಟ್ರೆ ಮುಂದೆ ನಮಗೆ ಪಿಂಚಣಿ ತರ ಬರುತ್ತೆ. 60 ವರ್ಷ ಆದ್ಮೇಲೆ ನಾವು ಕುತ್ಕೊಂಡ್ ತಿನ್ಬೋದು, ದುಡಿಯಕ್ ಆಗಲ್ಲ, ಅವಾಗ ಈಗ ದುಡ್ಡಿಡ್ಬೋದು ಅಂತ ಹೇಳಿದ್ರು. ಮತ್ತೋರ್ವ ಮಹಿಳೆ ವಿನೋದ, ಈ ಮೊದಲು ಹಣ ಠೇವಣಿ ಇಡಲು ಬ್ಯಾಂಕ್ಗೆ ತೆರಳಬೇಕಿತ್ತು. ಈಗ ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬಂದು ಠೇವಣಿ ಮಾಡಿಕೊಳ್ಳುತ್ತಾರೆ. ಇಂತಹ ಮಾಹಿತಿಗಳು ಸಾಕಷ್ಟು ಉಪಯುಕ್ತವಾಗಿವೆ ಎಂದರು. ಆಮೇಲೆ PM ಇನ್ಸೂರೆನ್ಸ್ ಗಳನ್ನ ಮಾಡಿಸ್ಕೊಡ್ರಿ ಅಂತ ಹೇಳ್ಕೊಟ್ರು. ಇನ್ಸೂರೆನ್ಸ್ ಮಾಡಿಸೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಟ್ರು. ಬ್ಯಾಂಕ್ ವ್ಯವಸ್ಥಾಪಕ ಪಡದಯ್ಯ ಹಿರೇಮಠ್, ಜನರಿಗೆ ಕೇವಲ ಅಕ್ಷರ ಸಾಕ್ಷರತೆ ಇದ್ದರೆ ಸಾಲದು, ಆರ್ಥಿಕ ಸಾಕ್ಷರತೆಯೂ ಅಗತ್ಯ. ಈ ಉದ್ದೇಶದೊಂದಿಗೆ ಜಿಲ್ಲೆಯಲ್ಲಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಹೊಸ ಖಾತೆಗಳು ಈಗಾಗಲೇ ಏನಂತಾರೆ ಓಪನ್ ಆಗಿದ್ದಾವೆ. ಇದಲ್ಲದೆ ನಾವು ಏನು ಮ್ಯಾನ್ಯುಯಲಿ ಮಾಹಿತಿಯನ್ನ ಕಲೆ ಹಾಕಿದೀವಿ, ಅದರಲ್ಲಿ 10,000ಕ್ಕೂ ಹೆಚ್ಚಿಗೆ PMSBY ಅಪ್ಲಿಕೇಶನ್ಸ್ಗಳು ಏನಂತಾರೆ ಜನರೇಟ್ ಆಗಿದ್ದಾವೆ. ಮತ್ತೆ ಲಾಗ್ ಕೂಡ ಏನಂತಾರೆ ಸಿಸ್ಟಮ್ ಅಲ್ಲಿ ಏನಂತಾರೆ ಆಗಿರುವಂತದ್ದು.
ಯುವ ಜನತೆ ಮತ್ತು ನಗರವಾಸಿಗಳನ್ನು ಮತ್ತೆ ಕೃಷಿಯತ್ತ ಸೆಳೆಯುವ ಸದಾಶಯದಿಂದ ಸ್ಕೂಡ್ವೇಸ್ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಶಿರಸಿ ತಾಲೂಕಿನ ಉಚ್ಚಂಡಳ್ಳಿ ತುಟ್ವೆ ಮನೆಯಲ್ಲಿ ನಾಟಿ ಹಬ್ಬ ಆಯೋಜಿಸಲಾಗಿತ್ತು. ಉಪ ಪೊಲೀಸ್ ಆಯುಕ್ತರಾದ ಗೀತಾ ಪಾಟೀಲ್ ಪೂಜೆ ನಡೆಸುವ ಮೂಲಕ ನಾಟಿ ಹಬ್ಬಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಸ್ಥಳೀಯ ಕಾಡಿನಲ್ಲಿ ವಿವಿಧ ಪ್ರಭೇದದ ಗಿಡಗಳನ್ನು ನೆಡಲಾಯಿತು. ನಾಟಿ ಹಬ್ಬದಲ್ಲಿ ನಗರದ ವಿದ್ಯಾವಂತ ಯುವಕ ಯುವತಿಯರು, ವಿವಿಧ ಕ್ಷೇತ್ರಗಳ ಉದ್ಯೋಗಸ್ಥರು ಭಾಗಿಯಾಗಿದ್ದರು. ದೂರದರ್ಶನದೊಂದಿಗೆ ಸ್ಕೂಡ್ವೇಸ್ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ನಾಯ್ಕ ಅಪರೂಪದ 32 ವಿಧದ ಭತ್ತದ ತಳಿಗಳನ್ನು ರಕ್ಷಿಸಲಾಗಿದೆ, ಅಲ್ಲದೆ ಬೀಜ ಬ್ಯಾಂಕ್ ಕೂಡ ತೆರೆಯಲಾಗಿದೆ ಎಂದು ಮಾಹಿತಿ ನೀಡಿದರು. ಪ್ರಮಾಣದಲ್ಲಿ ಅದನ್ನು ಉತ್ಪಾದನೆ ಮಾಡಿ ಮತ್ತು ಈ ಸಮಾಜಕ್ಕೆ ಉತ್ತಮವಾದಂಥ ಆಹಾರ ಒದಗಿಸುವ ಪ್ರಯತ್ನ ಆಗಬೇಕು ನಿಟ್ಟಿನಲ್ಲಿ ಈ ಒಂದು ನಾಟಿ ಹಬ್ಬ ನಡೀತಾ ಇದೆ. ಸ್ಕೂಡ್ವೇಸ್ ಸಂಸ್ಥೆಯ ಸಹ ಕಾರ್ಯದರ್ಶಿ ಸರಸ್ವತಿ ನಾಟಿ ಹಬ್ಬವನ್ನು ಯುವ ಜನರಲ್ಲಿ ಕೃಷಿಯ ಕುರಿತು ಆಸಕ್ತಿ ಮೂಡಿಸಿ ಮತ್ತೆ ಕೃಷಿಯತ್ತ ಕರೆತರುವ ಆಶಯದಿಂದ ಪ್ರತಿ ವರ್ಷ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ಕೃಷಿಗೆ ವಿಮುಖರಾಗ್ತಾ ಇರೋ ಜನರನ್ನ ಕೃಷಿಯಡಿಗೆ ಸೆಳೆಯೋದಕ್ಕೆ, ವಿಶೇಷವಾಗಿ ಯುವ ಜನರನ್ನ ಕೃಷಿಯಡಿಗೆ ಸೆಳೆಯೋದಕ್ಕಾಗಿ ಸ್ಥಳೀಯರಾದ ಗಜಾನನ ಭಟ್ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಬೇಕು, ಯುವ ಜನರಲ್ಲಿ ಅರಿವು ಮೂಡಿಸಬೇಕು ಎಂದರು. ಬೀಜದ ವೈವಿಧ್ಯತೆ ಸುಮಾರು ತಳಿಗಳನ್ನು ಅವರು ಸಂರಕ್ಷಣೆ ಮಾಡಿ ನಾಟಿ ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸ್ಫೂರ್ತಿದಾಯಕವಾಗಿ ಅಥವಾ ಮಾದರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ವಿವಿಧ ಜಾನಪದ ನೃತ್ಯಗಳನ್ನು ಪ್ರದರ್ಶಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಕೆಎಲ್ಇ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಪುರುಷ ಮತ್ತು ಮಹಿಳಾ ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿ ಜರುಗಿತು. ಕೆಎಲ್ಇ ಸಂಸ್ಥೆ ಕಾರ್ಯಾಧ್ಯಕ್ಷ ರಾಜ್ಯಸಭಾ ಮಾಜಿ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 78ನೇ ಜನ್ಮದಿನದ ಅಂಗವಾಗಿ ಹೆಸರಾಂತ 78 ಜನ ಪೈಲ್ವಾನರಿಂದ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಇನ್ನಿತರ ಕಡೆಗಳಿಂದ ಕುಸ್ತಿಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಈ ಭಾಗದ ಪೈಲ್ವಾನರು ಡಿಡಿ ನ್ಯೂಸ್ನೊಂದಿಗೆ ಪ್ರಭಾಕರ್ ಕೋರೆ, ದೇಶದಲ್ಲಿ ಕುಸ್ತಿ ಪಂದ್ಯದ ಪರಂಪರೆ ಉಳಿಸಬೇಕಿದೆ. ಗ್ರಾಮೀಣ ಪ್ರದೇಶದ ಕ್ರೀಡೆಯಾದ ಕುಸ್ತಿಯನ್ನು ಜೀವಂತವಾಗಿಸುವ ನಿಟ್ಟಿನಲ್ಲಿ ಈ ಪಂದ್ಯ ಏರ್ಪಡಿಸಲಾಗಿದೆ. ಇಂದಿನ ಯುವ ಜನತೆ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಕುಸ್ತಿ ಮತ್ತಿತರ ಗ್ರಾಮೀಣ ಕ್ರೀಡೆಗಳತ್ತ ಆಸಕ್ತಿ ವಹಿಸಬೇಕು ಎಂದು ಹೇಳಿದರು. ಹುಡುಗರಿಗೆ, ಹೊಸ ಹುಡುಗರಿಗೆ, ಯುವಕರಿಗೆ ಇದು ಒಂದು ಅಟ್ರಾಕ್ಷನ್ ನಾವು ಮಾಡ್ತಾ ಇದ್ದೇವೆ. ಸ್ಥಳೀಯ ಕ್ರೀಡಾಭಿಮಾನಿ ಸಂತೋಷ್ ಕಾಮತ್, ಗ್ರಾಮೀಣ ಭಾಗದಲ್ಲಿ ಇಂತಹ ಕುಸ್ತಿ ಪಂದ್ಯಗಳು ನಡೆಯಬೇಕು. ಪ್ರತಿ ಹಳ್ಳಿಯಲ್ಲಿ ಕುಸ್ತಿ ಪಂದ್ಯವನ್ನು ಆಯೋಜನೆ ಮಾಡುವುದರಿಂದ ಹಳ್ಳಿಯಲ್ಲಿ ಒಬ್ಬ ಕುಸ್ತಿ ಪೈಲ್ವಾನ್ ತಯಾರಾಗುತ್ತಾನೆ ಎಂದು ಅಭಿಪ್ರಾಯಪಟ್ಟರು. ಕುಸ್ತಿ ಆಡ್ಬೇಕಾದ್ರೆ ತಮ್ಮ ಶರೀರ ಸಂಪತ್ತನ್ನು ಗಟ್ಟಿ ಆಗ್ತೀವಿ. ಅದರ ಸಲುವಾಗಿ ಇಂಥ ಗ್ರಾಮೀಣ ಕ್ರೀಡೆ ಬೇಕು. ಆಯೋಜನೆ ಮಾಡಿದ್ದಾರೆ. ಎಷ್ಟು ಜನ ಭಾಗಿಯಾಗಿದ್ದಾರೆ? ಈಗ ಕುಸ್ತಿ 158 ಕುಸ್ತಿಪಟುಗಳು ಭಾಗಿಯಾಗಿದ್ದಾರೆ. ಬಹಳ ಜನ ಹರಿಯಾಣ, ರಾಜಸ್ಥಾನ್, ಗುಜರಾತ್, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಎಲ್ಲ ಪೈಲ್ವಾನರು ಬಂದಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಕರಾವಳಿಯ ಯಕ್ಷಗಾನದ ಚಿಕ್ಕಮೇಳಕ್ಕೂ ಸೊಗಸಾಗಿ ಅನ್ವಯವಾಗುತ್ತದೆ. ಇದರ ಹೆಸರು ಚಿಕ್ಕಮೇಳವೇ ಆದರೂ ಉದ್ದೇಶ ಮಾತ್ರ ದೊಡ್ಡದು. ಮಳೆಗಾಲದಲ್ಲಿ ಕರಾವಳಿ ಭಾಗದಲ್ಲಿ ನಡೆಯುವ ಚಿಕ್ಕಮೇಳದ ವೈಶಿಷ್ಟ್ಯಗಳನ್ನು ತಿಳಿಸುವ ವಿಶೇಷ ವರದಿ ಇಲ್ಲಿದೆ. ಯಕ್ಷಗಾನ ಕರಾವಳಿಯ ಜನಪ್ರಿಯ ಹಾಗೂ ಗಂಡು ಕಲೆ. ಆರಾಧನಾ ಕಲೆಯಾದ ಯಕ್ಷಗಾನದ ಮೂಲಕ ಭಾಗವತ, ಪುರಾಣಗಳ ಕಥೆಗಳನ್ನು ಮನೆ ಮನಕ್ಕೆ ತಲುಪಿಸುವ ಕಾರ್ಯ ಕರಾವಳಿಯಲ್ಲಿ ನಿರಂತರವಾಗಿ ನಡೆಯುತ್ತದೆ.
ಹೀಗಾಗಿಯೇ ಈ ಕಲೆಯನ್ನೇ ನಂಬಿ ಬದುಕುವ ನೂರಾರು ಕಲಾವಿದರ ಕುಟುಂಬಗಳು ಇಲ್ಲಿವೆ. ಸಾಮಾನ್ಯವಾಗಿ ಯಕ್ಷಗಾನದ ಮೇಳಗಳು ಮಳೆಗಾಲವನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಕರಾವಳಿಯಲ್ಲಿ ನಡೆಯುತ್ತಲೇ ಇರುತ್ತವೆ. ಆದರೆ ಮಳೆಗಾಲ ಬಂತೆಂದರೆ ಯಕ್ಷಗಾನ ಮೇಳಗಳ ತಿರುಗಾಟ ಇರೋದಿಲ್ಲ. ಅಲ್ಲೊಂದು ಇಲ್ಲೊಂದು ಅಪರೂಪದ ಪ್ರದರ್ಶನಗಳು ನಡೆಯುತ್ತವೆ ಅಷ್ಟೆ. ಹೀಗಾಗಿ ಬಹುತೇಕ ಯಕ್ಷಗಾನ ಕಲಾವಿದರು ಮಳೆಗಾಲದಲ್ಲಿ ನಿರುದ್ಯೋಗಿಗಳಾಗಿರುತ್ತಾರೆ. ಸಂಸಾರದ ನಿರ್ವಹಣೆಗೂ ಕಷ್ಟಪಡುತ್ತಾರೆ. ಇಂತಹ ಕಲಾವಿದರಿಗೆ ಬೆಂಬಲ ನೀಡಲು ಮತ್ತು ಕರಾವಳಿಯ ಕಲೆಯನ್ನು ಮನೆ ಮನಕ್ಕೆ ತಲುಪಿಸಲು ಚಿಕ್ಕ ಮೇಳಗಳು ಸಹಕಾರಿಯಾಗಿವೆ. ಏನಿದು ಚಿಕ್ಕ ಮೇಳ ಎನ್ನುತ್ತೀರಾ? ಇದು ಮನೆಗಳಲ್ಲಿ ನಡೆಯುವ ಸಣ್ಣ ಯಕ್ಷಗಾನ ಪ್ರಸಂಗ. ಮೇಳವೇನೂ ಚಿಕ್ಕದು, ಆದರೆ ಇದರ ಉದ್ದೇಶ ಮಾತ್ರ ಬಹುದೊಡ್ಡದು. ಮಳೆಗಾಲದಲ್ಲಿ ನಾವು ಚಿಕ್ಕ ಮೇಳವನ್ನು ಪ್ರಾರಂಭಿಸ್ತೇವೆ. ಚಿಕ್ಕ ಮೇಳವನ್ನು ಪ್ರಾರಂಭಿಸುವ ಉದ್ದೇಶ ಏನಂತ ಹೇಳಿದರೆ, ಒಂದು ಬಡ ಕಲಾವಿದರಾಗಿರುವಂಥ ನಮ್ಮ ಹೊಟ್ಟೆಪಾಡೆಗಾಗಿ, ಇನ್ನೊಂದು ಏನಂತ ಕೇಳಿದರೆ ಯಕ್ಷಗಾನವನ್ನು ಪರಿಚಯ ಇಲ್ಲದಿದ್ದವರು, ಈಗಿನ ಮಕ್ಕಳಿಗೆ ಯಕ್ಷಗಾನ ಅಂತ ಗೊತ್ತಿಲ್ಲ, ಅದನ್ನು ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ನಾವೊಂದು ಚಿಕ್ಕ ಮೇಳವನ್ನು ಪ್ರಾರಂಭಗೊಂಡಿದ್ದೇವೆ. ಮನೆಗೆ ಹೋಗಿ ಗೆಜ್ಜೆ ಕಟ್ಟಿ ವೇಷಭೂಷಣ ತೊಟ್ಟು ಕಲಾವಿದರು ಯಕ್ಷಗಾನ ಪ್ರಸಂಗ ಪ್ರದರ್ಶಿಸುತ್ತಾರೆ. ಮನೆಯವರು ನೀಡುವ ಕಾಣಿಕೆ ಪಡೆಯುತ್ತಾರೆ. ಇದರಿಂದ ಕಲಾವಿದರ ಜೀವನವೂ ನಡೆಯುತ್ತದೆ. ಜೊತೆಗೆ ಯಕ್ಷಗಾನದ ಮಹತ್ವ ಇಂದಿನ ಪೀಳಿಗೆಗೂ ತಿಳಿಯುತ್ತದೆ. ಚಿಕ್ಕಮೇಳದ ಬಗ್ಗೆ ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಚಿಕ್ಕಮೇಳ ಅನ್ನೋದರ ಯುವ ತಲೆಮಾರಿಗೆ ಹೇಗೆ ಹೇಳ್ಬೋದು ಅಂದರೆ, ಇದೊಂದು ರೀತಿ ಮೈಕ್ರೋ ಯಕ್ಷಗಾನ. ಅತ್ಯಂತ ಕಡಿಮೆ ಕಲಾವಿದರನ್ನು ಕೂಡಿಸಿಕೊಂಡು ಅತ್ಯಂತ ಗರಿಷ್ಠವಾದ ಒಂದು ಪ್ರಯೋಗವನ್ನು ಕೊಡುವಂಥ ಪ್ರಯತ್ನ ಇದರಲ್ಲಾಗುತ್ತೆ. ಮುಖ್ಯವಾಗಿ ಹಿಮ್ಮೇಳದವರು ಇರ್ತಾರೆ. ಚಂಡೆಯನ್ನು ಆಯ್ಕೆಗೆ ಬಿಟ್ಟಿದ್ದು ಸಂದರ್ಭ ಮತ್ತು ಆರ್ಥಿಕ ಸನ್ನಿವೇಶವನ್ನು ನೋಡಿ ಇದಕ್ಕೆ ಅಳವಡಿಸ್ಕೊಳ್ತಾರೆ. ಒಂದು ವೇಳೆ ಚಂಡೆಯನ್ನು ಇಲ್ಲದೆಯೂ ಇದನ್ನು ಪ್ರಸ್ತುತಿಪಡಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಜೊತೆಗೆ ಒಂದು ಸ್ತ್ರೀ ವೇಷ, ಒಂದು ಪುರುಷ ವೇಷ ಇದರಲ್ಲಿ ಕಡ್ಡಾಯವಾಗಿ ನಾವು ಮಾಡೋದನ್ನು ಕಾಣ್ತೇವೆ. ಉಡುಪಿ ಜಿಲ್ಲೆಯೊಂದರಲ್ಲೇ ಸುಮಾರು 40ಕ್ಕೂ ಹೆಚ್ಚು ಮೇಳಗಳಿವೆ. 600ಕ್ಕೂ ಹೆಚ್ಚು ಕಲಾವಿದರು ಈ ಕಲೆಯನ್ನೇ ನಂಬಿ ಬದುಕುತ್ತಿದ್ದಾರೆ. ಮಳೆಗಾಲದಲ್ಲಿ ಇವರಿಗೆ ಚಿಕ್ಕ ಮೇಳವೇ ಆಧಾರ. ತಮ್ಮ ಮನೆಯಲ್ಲಿಯೇ ಅಲಂಕಾರ ಮಾಡಿಕೊಂಡು ಗಣಪತಿ ಪೂಜೆಯನ್ನು ನೆರವೇರಿಸಿ ವಾಹನದಲ್ಲಿ 4-5 ಕಲಾವಿದರು ಆಹ್ವಾನಿಸಿದವರ ಮನೆಗೆ ತೆರಳುತ್ತಾರೆ. ಅಲ್ಲಿಯೂ ಪೂಜೆ ನೆರವೇರಿಸಿ ಅಲ್ಪಾವಧಿಯ ಗೆಜ್ಜೆ ಸೇವೆ ಸಲ್ಲಿಸುತ್ತಾರೆ. ಜಿಂಕೆಯನ್ನು ತಂದುಕೊಡಿ ಅಂತ ಹೇಳಿದ್ರಿ, ತಾವಾಡುವ ಮಾತೇನು? ಅದು ಜಿಂಕೆಯಲ್ಲ, ದುಷ್ಟ ದಾನವರ ಮಾಯಕದ ಜಿಂಕೆ ಅಂತ ಹೇಳಿ ನನ್ನನ್ನೇ ವಂಚಿಸುತ್ತಿದ್ದೀರಾ? ನೀವೇನೇ ಹೇಳಿ ಆ ಜಿಂಕೆ ನನಗೆ ಬೇಕೇ ಬೇಕು. ಹಿಡಿದ ಆಟವನ್ನು ಬಿಡ್ತಾ ಇಲ್ಲ. ಜಿಂಕೆ ಬೆನ್ನಟ್ಟಿ ನಾನು ಕಾಡಿನೊಳಗೆ ಹೋದೆ ಅಂತಾದ್ರೆ, ಜಿಂಕೆಯಾದ್ರೂ ಕಣ್ಣು ತಪ್ಪಿಸಿ ಕಾಡಿನೊಳಗೆ ಓಡಿತು ಅಂತಾದ್ರೆ. ಸಾಮಾನ್ಯವಾಗಿ ಚಿಕ್ಕ ಮೇಳದಲ್ಲಿ ಸ್ತ್ರೀ ವೇಷಧಾರಿ ಮತ್ತು ಪುರುಷ ವೇಷಧಾರಿ ಹಾಗೂ ಹಿಮ್ಮೇಳದ 2 ಕಲಾವಿದರು ತಂಡದಲ್ಲಿರುತ್ತಾರೆ. ಪ್ರತಿ ಮನೆಯಲ್ಲಿ ಕಲಾವಿದರಿಗೆ ಕಾಣಿಕೆಯನ್ನು ನೀಡಲಾಗುತ್ತದೆ. ಈ ಕಾಣಿಕೆಯಿಂದ ಮಳೆಗಾಲದಲ್ಲಿ ಯಕ್ಷಸೇವೆಯೂ ನಡೆದು ಬದುಕಿನ ನಿರ್ವಹಣೆಯೂ ಆಗುತ್ತದೆ ಎಂದು ಕಲಾವಿದರು ಹೇಳುತ್ತಾರೆ. ನಮಗೆ ಅತಿಯಾಗಿ ಹೆಚ್ಚಿನ ಮನೆಯವರು ನಮ್ಮನ್ನು ಕರೆದು ಗೌರವಿಸಿ ನಮಗೆ ಪೂಜೆಯನ್ನು ಪಡೆದು ಹಾಗೂ ನಮ್ಮದೊಂದು 5-10 ನಿಮಿಷ ಕಾರ್ಯಕ್ರಮವನ್ನು ಅವ್ರ ಮನೆಯಲ್ಲಿ ಮಾಡಿಸಿ ಆಮೇಲೆ ನಮಗೆ ಅವರು ಕೊಡುವಂಥ ಸಂಭಾವನೆಯಿಂದ ಇದು ಪ್ರತಿ ವರ್ಷವೂ ಮಳೆಗಾಲದಲ್ಲಿ ನಾವು ಮಾಡುವಂಥದ್ದು ಸಂಪ್ರದಾಯ ಅಂತಲ್ಲ. ಆದರೆ ಪ್ರತಿ ವರ್ಷ ನಮ್ಮ ಬಡ ಕಲಾವಿದರಿಗೆ ಒಂದು ಜೀವನಕ್ಕಾಗಿ ಚಿಕ್ಕ ಮೇಳವನ್ನು ನಾವು ಪ್ರಾರಂಭಿಸಿದ್ದೇವೆ. ಸಾಮಾನ್ಯವಾಗಿ 2 ವೇಷಗಳ ಸಂವಾದದ ಚಿಕ್ಕ ಚಿಕ್ಕ ತುಣುಕುಗಳನ್ನು ಮನೆಗೆ ಬಂದು ಮುಟ್ಟಿಸುವ ಪ್ರಯತ್ನ ಇದರಲ್ಲಾಗುತ್ತೆ. ಬಹಳ ಮುಖ್ಯವಾಗಿ ನಾವು ಬಯಲು ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಇಂಥ ಪ್ರಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಮನೆಗೆ ಬರುವುದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರು ಮುದುಕರವರೆಗೂ ನಡೆಯಲಿಕ್ಕೆ ಆಗದೇ ಇದ್ದವರು ಕೂಡ ಯಕ್ಷಗಾನವನ್ನು ಮನೆಯ ಅಂಗಳದಲ್ಲಿಯೋ ಮನೆಯ ಜಗಲಿಯಲ್ಲೋ ನೋಡಿ ಆಸ್ವಾದ ಪಡ್ತಾರೆ. ಮನೆಗಳಲ್ಲಿ ಟಿವಿಗಳಿರುವ ಈ ಆಧುನಿಕ ಯುಗದಲ್ಲೂ ಕರಾವಳಿಯಲ್ಲಿ ಗಂಡು ಕಲೆ ಯಕ್ಷಗಾನ ತನ್ನ ಅಸ್ಮಿತೆ, ವರ್ಚಸ್ಸು ಹಾಗೂ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ. ಇವತ್ತು ಯಾರಿಗೂ ಹೆಚ್ಚು ಸಮಯ ಇಲ್ಲ.
10 ನಿಮಿಷವೋ 15 ನಿಮಿಷದಲ್ಲೂ ಒಂದು ಆಖ್ಯಾನವನ್ನು ಪ್ರಧಾನ ವಿಚಾರವನ್ನು ಹೇಳಿ ಮುಟ್ಟಿಸುವ ಪ್ರಯತ್ನ ಇದಾಗುತ್ತೆ. ಕರಾವಳಿ ಭಾಗದಲ್ಲಿ ಪುರಾಣದ ಜ್ಞಾನ ಜಾಸ್ತಿ ಇದೆ, ಅದಕ್ಕೆ ಇಂಥ ಚಿಕ್ಕ ಮೇಳಗಳ ಕೊಡುಗೆ ಕೂಡ ಬಹಳ ಇದೆ. ಚಿಕ್ಕ ಮೇಳದ ಅರ್ಥ ಆಗಬೇಕಂದ್ರೆ ಅದರ ಹಿಂದೆ ಮುಂದಿನ ಕಥೆಗಳು ಬಹಳ ನಮಗೆ ಗೊತ್ತಿರಬೇಕಾಗ್ತದೆ. ಅದು ಈ ಭಾಗದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ, ಯಾಕಂದರೆ ಉಳಿದ ಭಾಗದ ಕಥೆಯನ್ನು ಅವರು ಅಂಡರ್ಸ್ಟುಡ್ ಮಾಡ್ಕೊಳ್ತಾರೆ, ಅದನ್ನು ಏನು ಅಧ್ಯಾರ ಮಾಡ್ಕೊಳ್ಳೋದು ಅಂತೀವಲ್ಲ ಅದನ್ನು ಮಾಡ್ತಾರೆ. ಈ ಕಲೆಯನ್ನು ಉಳಿಸಲು ಶ್ರಮಿಸುತ್ತಿರುವ ಕಲಾವಿದರಿಗೆ ಚಿಕ್ಕ ಮೇಳ ಆಸರೆಯಾಗಿದೆ. ಪ್ರತಿಕೂಲ ಹವಾಮಾನದಿಂದಾಗಿ ಜಮ್ಮುವಿನಿಂದ ತೆರಳುವ ಅಮರನಾಥ ಯಾತ್ರೆಯನ್ನು ನಿನ್ನೆಯ ದಿನವೂ ಸ್ಥಗಿತಗೊಳಿಸಲಾಗಿತ್ತು. ದಕ್ಷಿಣ ಕಾಶ್ಮೀರ ಹಿಮಾಲಯದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ನಿನ್ನೆ ಯಾವುದೇ ಹೊಸ ಯಾತ್ರಾರ್ಥಿಗಳ ತಂಡಕ್ಕೆ ಅವಕಾಶ ಕಲ್ಪಿಸಲಾಗಲಿಲ್ಲ. ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ನಂತರ ಯಾತ್ರೆಗಾಗಿ ಹೊರಗಿನಿಂದ ಬಂದಿದ್ದ ಯಾತ್ರಾರ್ಥಿಗಳಿಗೆ ಹೆಚ್ಚಿನ ಭದ್ರತೆ ಕಲ್ಪಿಸಿ ಭಗವತಿ ನಗರ ಮೂಲ ಶಿಬಿರದಲ್ಲಿ ಇರಿಸಲಾಗಿತ್ತು. ಜುಲೈ 3ರಿಂದ ಆರಂಭವಾದ ಅಮರನಾಥ ಯಾತ್ರೆಯಲ್ಲಿ ಈವರೆಗೆ ಒಟ್ಟು 4 ಲಕ್ಷಕ್ಕೂ ಅಧಿಕ ಯಾತ್ರಿಕರು 3880 ಮೀಟರ್ ಎತ್ತರದ ಗುಹಾ ದೇಗುಲಕ್ಕೆ ಭೇಟಿ ನೀಡಿ ಹಿಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಜಮ್ಮುವಿನಿಂದ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗುತ್ತಿರುವುದು ಇದು 2ನೇ ಬಾರಿಯಾಗಿದ್ದು, ಜುಲೈ 17ರಂದು ಕಾಶ್ಮೀರದ ಅವಳಿ ಮೂಲ ಶಿಬಿರಗಳಲ್ಲಿ ಭಾರೀ ಮಳೆಯಿಂದಾಗಿ ಯಾತ್ರೆಯನ್ನು ರದ್ದುಗೊಳಿಸಲಾಗಿತ್ತು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬೆಂಗಳೂರು ಡೀಪ್ ಟೆಕ್ ರಾಜಧಾನಿ, ಬ್ರಿಡ್ಜ್ ಟು ಬೆಂಗಳೂರು ಸಂವಾದದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಕನ್ನಡಕ್ಕೆ 2 ಪ್ರಶಸ್ತಿ ಗರಿ. ಶಾರುಖ್, ವಿಕ್ರಾಂತ್ ಅತ್ಯುತ್ತಮ ನಟ, ರಾಣಿ ಅತ್ಯುತ್ತಮ ನಟಿ. ಸರ್ಕಾರದಿಂದಲೇ ಸಿಟಿ, ಎಂಆರ್ಐ ಸ್ಕ್ಯಾನ್, ರೋಗಿಗಳಿಗೆ ಉತ್ತಮ ಸೇವೆ ನೀಡುವುದು ಸರ್ಕಾರದ ಉದ್ದೇಶ, ಸಚಿವ ದಿನೇಶ್ ಗುಂಡೂರಾವ್. ಶಾಲೆಗಳಲ್ಲಿ ಕ್ವಾಂಟಮ್ ಪಠ್ಯಕ್ರಮ, ಬೋಸರಾಜು. ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮಾವೇಶ 2025ಕ್ಕೆ ತೆರೆ. 5ನೇ ಟೆಸ್ಟ್, ಇಂಗ್ಲೆಂಡ್ಗೆ ಭಾರತದ ವೇಗಿಗಳ ತಿರುಗೇಟು. ಸಿರಾಜ್, ಪ್ರಸಿದ್ಧಗೆ ತಲಾ 4 ವಿಕೆಟ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸೆಪ್ಟೆಂಬರ್ 9ಕ್ಕೆ ಉಪರಾಷ್ಟ್ರಪತಿ ಚುನಾವಣೆ, ಅದೇ ದಿನ ಫಲಿತಾಂಶ. ಆಗಸ್ಟ್ 21 ನಾಮಪತ್ರಕ್ಕೆ ಕಡೆ ದಿನ. 163 ಗ್ರಾಮ ಗ್ರಂಥಾಲಯ ಆರಂಭ, ಕೇಂದ್ರ ಸರ್ಕಾರದ ನೆರವು. ಗ್ರಾಮ ಪಂಚಾಯಿತಿಗೆ 1ರಂತೆ ಗ್ರಂಥಾಲಯ ಸ್ಥಾಪನೆ. ಕರ್ನಾಟಕದ ಜವಳಿ ಕ್ಷೇತ್ರಕ್ಕೆ ಚೀನಾ ಬಲ, 100 ಕೋಟಿ ಹೂಡಿಕೆಗೆ ಉದ್ಯಮಿ ಪಾಲ್ಪು ಸಿದ್ಧ. ಸಚಿವ ಶಿವಾನಂದ ಪಾಟೀಲ್ ಜೊತೆ ಚರ್ಚೆ. ಟ್ರಂಪ್ ಪ್ರತಿಸುಂಕ ಸುಳಿಯಲ್ಲಿ ಜಗತ್ತು, 70 ದೇಶಗಳ ಮೇಲೆ ಟ್ಯಾಕ್ಸ್. F-35 ಖರೀದಿ ಪ್ರಸ್ತಾವ ಕೈಬಿಟ್ಟ ಭಾರತ. ಬ್ಯಾಡ್ಮಿಂಟನ್ ಸೆಮಿಗೆ ಲಕ್ಷ್ಯ ಸೇನ್, ತರುಣ್. ಚೀನಾ ಎದುರಾಳಿ ಸೋಲಿಸಿದ ಭಾರತೀಯರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 20ನೇ ಕಂತು ಇಂದು ಬಿಡುಗಡೆ. 9 ಕೋಟಿ 70 ಲಕ್ಷ ರೈತರ ಖಾತೆಗಳಿಗೆ ನೇರ ನಗದು ವರ್ಗಾವಣೆ. ಪ್ರಜಾಸತ್ತಾತ್ಮಕ ಮೌಲ್ಯಗಳ ರಕ್ಷಣೆಗೆ ಭಾರತ ಅಮೆರಿಕ ಬದ್ಧ. ಜನಬಾಂಧವ್ಯ ವೃದ್ಧಿಗೂ ಕ್ರಮ. ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್. ಕೌಶಲ್ಯಪೂರ್ಣ ಯುವಜನತೆ, ತಂತ್ರಜ್ಞರ ಸಾಮರ್ಥ್ಯದಿಂದ ದೇಶ ವಿಶ್ವದಲ್ಲೇ ಮುಂಚೂಣಿ. ಲೋಕಮಾನ್ಯ ತಿಲಕರ ಸ್ವರಾಜ್ಯ ದೃಷ್ಟಿಕೋನದಿಂದ ಉತ್ತಮ ಆಡಳಿತ. ಸಚಿವ ನಿತಿನ್ ಗಡ್ಕರಿ. ದೇಶದ ಜಿಡಿಪಿಗೆ ಕರ್ನಾಟಕ 9% ಕೊಡುಗೆ. ಆರ್ಥಿಕ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮುತ್ತಿರುವ ರಾಜ್ಯ ರಾಜಧಾನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.